ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಏಪ್ರಿಲ್ ತಿಂಗಳ ಸಿಂಹ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಕುಜಗ್ರಹ ಕಟಕ ರಾಶಿಗೆ, 13ನೇ ತಾರೀಕಿನಂದು ರವಿಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನಿಮಗೆ ಇದು ತಿಳಿದಿರುವಂತಹ ವಿಷಯವೇ. ಮಾರ್ಚ್ ತಿಂಗಳ 29ನೇ ತಾರೀಖಿನಂದು ಶನಿಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡಿರುವಂಥದ್ದು. ನಿಮಗೆ ಅಲ್ಲಿಂದ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಆರಂಭ ಆಗಿದೆ. ಅದ್ರ ಫಲ ಎಲ್ಲ ಈ ಮಾಸದಲ್ಲಿ ಅಂದರೆ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿ ಆಗುತ್ತೆ. ಅಂದರೆ ನಿಮಗೆ ಈಗ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಆರಂಭ ಆಗಿದೆ. ನಾವು ಮೊದಲು ಈ ಮಾಸದಲ್ಲಿ ನಿಮಗೆ ಉಳಿದಂತಹ ಎಲ್ಲ ಗ್ರಹಗಳಿಂದ ಏನೇನು ಫಲಪ್ರಾಪ್ತಿ ಆಗುತ್ತೆ ಎನ್ನುವಂತಹ ವಿಚಾರವನ್ನು ನೋಡೋಣ. ಅದಾದ ಮೇಲೆ ಕೊನೆಗೆ ಈಗ ಅಷ್ಟಮ ಶನಿ ಆರಂಭ ಆಗಿದೆಯಲ್ಲ, ಇದರಿಂದ ನಿಮಗೆ ಯಾವ ರೀತಿಯಾದಂತಹ ಫಲಪ್ರಾಪ್ತಿ ಆಗುತ್ತೆ, ಯಾವ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ, ಏನು ಪರಿಹಾರ ಮಾಡ್ಕೊಂಡ್ರೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ ಇತ್ಯಾದಿ ವಿಚಾರಗಳನ್ನು ಕೊನೆಗೆ ನೋಡೋಣ. ಮೊದಲಿಗೆ ನಿಮಗೆ ಈ ಮಾಸದಲ್ಲಿ ಉಳಿದಂತಹ ಎಲ್ಲ ಗ್ರಹಗಳಿಂದ ಏನೇನು ಫಲಪ್ರಾಪ್ತಿಯಾಗತ್ತೆ ಅನ್ನುವಂತಹ ವಿಚಾರ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ತಂದೆಯ ಒಂದು ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಸರ್ಕಾರಿ ಉದ್ಯೋಗಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ, ವೈದ್ಯರಿಗೆ ಮತ್ತೆ ಔಷಧವನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ರವಿಗ್ರಹ ನವಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು ಮತ್ತೆ ಅದು ಉಚ್ಚವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಲಗ್ನೇಶೇ ನವಮೇ ಪುಂಸೋ ಭಾಗ್ಯವಾನ್ ಜನವಲ್ಲಭ ವಿಷ್ಣು ಭಕ್ತ ಪಟುರ್ ವಾಗ್ಮಿ ಪುತ್ರದಾರ ಧನೈರ್ಯುತ ಅಂತ ಹೇಳಿರುವಂಥದ್ದು. ಭಾಗ್ಯವಾನ್ ಒಂದಷ್ಟು ಅದೃಷ್ಟ ಅಂತ ಹೇಳುವಂಥದ್ದು ನಿಮ್ಮ ಕಡೆ ಇರುತ್ತೆ. ಇನ್ನು ವಾಗ್ಮಿ ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಅಂದರೆ ನೀವು ನಿಮ್ಮ ಮಾತಿನ ಮೂಲಕವೇ ಒಂದಷ್ಟು ಲಾಭವನ್ನು ಕೂಡ ಮಾಡಿಕೊಳ್ತೀರಿ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಎನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ರವಿಗ್ರಹದಿಂದ ಪ್ರಾಪ್ತಿಯಾಗುವಂತಹ ಫಲಗಳು. ಇನ್ನು ಕುಜಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆ, ಅದು ನೀಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಈ ಮಾಸದಲ್ಲಿ ನೀವು ಸಾಲವನ್ನು ಕೊಡುವುದಕ್ಕೆ ಹೋಗಬಾರದು, ಮತ್ತೆ ದುಂದು ವೆಚ್ಚವನ್ನು ಮಾಡಬಾರದು. ಅಂದರೆ ಹಣಕಾಸಿನ ಆಗಮನ ಎಲ್ಲ ಚೆನ್ನಾಗೇ ಆಗುತ್ತೆ, ಆದರೆ ಬಂದಿರುವಂತಹ ಹಣವನ್ನು ನೀವು ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಅದನ್ನು ಸುಮ್ಮನೆ ದುಂದು ವೆಚ್ಚ ಮಾಡುವುದು, ಅಂದರೆ ಯಾವುದೋ ಒಂದು ವಸ್ತು ಕಾಣುತ್ತೋ ಅದು ಅವಶ್ಯಕತೆ ಇಲ್ಲ ಆದರೂ ಕೂಡ ಅದನ್ನು ತೆಗೆದುಕೊಳ್ಳುವಂಥದ್ದು, ಆ ರೀತಿ ಮಾಡುವುದಕ್ಕೆ ಹೋಗಬಾರ್ದು. ಅಥವಾ ಸುಮ್ಮನೆ ಯಾರು ಕೇಳಿದ್ರು ಅಂತ ಹೇಳಿ ಸಾಲವನ್ನು ಕೊಡುವಂಥದ್ದು, ಆ ರೀತಿ ಎಲ್ಲ ಮಾಡಿದರೆ ಅದು ಮತ್ತೆ ಹಿಂತಿರುಗಿ ಬರುವುದಿಲ್ಲ. ಹಾಗಾಗಿ ಈ ಮಾಸದಲ್ಲಿ ಹಣಕಾಸಿನ ಆಗಮನ ಆಗುತ್ತೆ, ಆದರೆ ಇವು ಒಂದೆರಡು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ಉಳಿದಂತಹ ಎಲ್ಲ ಗ್ರಹಗಳಿಂದ ನಿಮಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡಿರುವಂಥದ್ದು. ಈಗ ನಾವು ವಿಶೇಷವಾಗಿ ಶನಿಗ್ರಹ ಬದಲಾವಣೆಯನ್ನು ಹೊಂದಿದೆಯಲ್ಲ, ನಿಮಗೀಗ ಶನಿಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಅದರಿಂದ ಏನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳೋದನ್ನ ಮೊದಲು ನೋಡೋಣ. ಅದಾದ್ಮೇಲೆ ಯಾವ ರೀತಿಯಾದಂತಹ ಪರಿಹಾರವನ್ನು ನೀವು ಮಾಡ್ಕೊಂಡ್ರೆ ಏನು ಕೂಡ ಸಮಸ್ಯೆ ಉಂಟಾಗುವುದಿಲ್ಲ ಅಂತ ಹೇಳುವಂತಹ ವಿಚಾರವನ್ನು ಕೂಡ ನೋಡೋಣ. ನಿಮ್ಮ ಮನಸ್ಸಲ್ಲಿ ಒಂದು ಸಂಶಯ ಇರುತ್ತೆ ಈಗ, ಅಲ್ಲ ಸ್ವಾಮಿ ಎಲ್ಲರೂ ಕೂಡ ಅಷ್ಟಮ ಶನಿ, ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಆರಂಭ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ನಮಗೀಗ ಸಿಕ್ಕಾಪಟ್ಟೆ ಕಷ್ಟಗಳು ಉಂಟಾಗ್ಬಿಡುತ್ತಾ ಅನ್ನುವಂತಹ ಒಂದು ಸಂಶಯ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಆದರೆ ಅದು ಆ ರೀತಿ ಆಗುವುದಿಲ್ಲ. ಅಷ್ಟಮ ಶನಿ ಅಂತ ಹೇಳುವಂಥದ್ದು ಒಳ್ಳೆಯದಲ್ಲ, ಆದರೆ ಇಲ್ಲಿ ಕೇವಲ ಇದೊಂದೇ ವಿಚಾರನ ಇಟ್ಕೊಂಡು ನಾವು ಯೋಚನೆ ಮಾಡುವುದಕ್ಕಾಗುವುದಿಲ್ಲ. ಸಂಪೂರ್ಣವಾಗಿ ಈ ವರ್ಷದ ಒಂದು ವಿಚಾರವನ್ನು ನೋಡಿದಂತಹ ಸಂದರ್ಭದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿಯೂ ಕೂಡ ಉಂಟಾಗುವುದಕ್ಕೆ ಅವಕಾಶ ಇದೆ. ಯಾಕೆ ಅಂತ ಹೇಳಿದರೆ ಈ ಮೇ ತಿಂಗಳಲ್ಲಿ ಒಂದು 14-15ನೇ ತಾರೀಖಿನಂದು ಏನಾಗುತ್ತೆ ಹೇಳಿ,
ಬೃಹಸ್ಪತಿ ಗ್ರಹ ನಿಮಗೆ ಏಕಾದಶ ಭಾವಕ್ಕೆ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿಂದ ಮುಂದೆ ನಿಮಗೆ ಸಂಪೂರ್ಣವಾದ ಗುರುಬಲ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗಾಗಿ ನಿಮಗೆ ಈ ವರ್ಷದಲ್ಲಿ ಒಂದಷ್ಟು ಅಭಿವೃದ್ಧಿಯೂ ಕೂಡ ಉಂಟಾಗುವುದಕ್ಕೆ ಅವಕಾಶ ಇದೆ. ಈಗ ಮನಸ್ಸಲ್ಲಿ ಇನ್ನೊಂದು ಸಂಶಯ ಮೂಡುತ್ತಲ್ವಾ, ಹೌದು ಸ್ವಾಮಿ, ಗುರುಗ್ರಹ ಏಕಾದಶ ಭಾವಕ್ಕೆ ಬರುತ್ತೆ, ಗುರುಬಲ ಎಲ್ಲ ಪ್ರಾಪ್ತಿ ಆಗುತ್ತೆ ಎಲ್ಲ ನೀವು ಹೇಳ್ತಿರುವಂಥದ್ದು ಹೌದು. ಆದರೆ ಇದೊಂದು ಅಷ್ಟಮ ಶನಿ ಈಗ ಆರಂಭ ಆಗ್ತಿದೆಯಲ್ಲ, ಹಾಗಾಗಿ ಇದ್ರ ಕತೆ ಏನು ಅಂತ ಹೇಳಿ ಕೇಳಿದ್ರೆ ನೋಡಿ, ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂಗುರೋರಧಿಕಮಸ್ತ್ವಖಿಲ ಗ್ರಹೇಭ್ಯ ಅಂತ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ಬೃಹಸ್ಪತಿ ಗ್ರಹ ಒಂದು ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಏನಾಗುತ್ತೆ, ಉಳಿದಂತಹ ಗ್ರಹಗಳಿಂದ ಏನಾದರೂ ಅನಿಷ್ಟ ಫಲಗಳು ಪ್ರಾಪ್ತಿ ಆಗ್ತಿದ್ರೆ ಅದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಅಂದರೆ ಈಗ ಪ್ರಕೃತವಾಗಿ ಅಷ್ಟಮ ಶನಿ ಅಂತ ಹೇಳುವಂಥದ್ದು ನಿಮಗೆ ಆರಂಭ ಆಗಿದೆ ಅಲ್ವಾ. ಹಾಗಾಗಿ ಶನಿ ಗ್ರಹದಿಂದ ಪ್ರಾಪ್ತಿಯಾಗುವಂತಹ ಅನಿಷ್ಟ ಫಲ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಯಾಕಂದರೆ ಬೃಹಸ್ಪತಿ ಗ್ರಹ ಚೆನ್ನಾಗಿರೋದ್ರಿಂದಾಗಿ, ಗುರುಬಲ ಇರೋದ್ರಿಂದಾಗಿ. ಹಾಗೆ ಆ ಗುರುಗ್ರಹದಿಂದಲೂ ಕೂಡ ನಿಮಗೆ ಒಂದಷ್ಟು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಅಷ್ಟಮ ಶನಿ ಇದ್ರೂ ಕೂಡ ಆ ವಿಚಾರದಲ್ಲಿ ನೀವು ಸಿಕ್ಕಾಪಟ್ಟೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಏನೋ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ನಾವಿಲ್ಲಿ ಹಾಗಾಗಿ ಇದು ಏನು ಹೇಳಿ, ಈ ಒಂದು ಇಡೀ ವರ್ಷದ ವಿಚಾರವನ್ನು ಯೋಚನೆ ಮಾಡಿದಾಗ ಪರಿಸ್ಥಿತಿ ಅಂತ ಹೇಳುವಂಥದ್ದು ಈ ರೀತಿಯಾಗಿದೆ. ನೀವೇನು ಕೂಡ ಅತಿ ಹೆಚ್ಚು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾನು ಇದನ್ನ ನಿಮಗೆ ವರ್ಷ ಭವಿಷ್ಯ ಹೇಳುವಂತಹ ಸಂದರ್ಭದಲ್ಲಿಯೂ ಕೂಡ ಇನ್ನೂ ಸ್ಪಷ್ಟವಾಗಿ ಈ ವಿಚಾರವನ್ನು ಹೇಳಿದ್ದೇನೆ. ಆದರೆ ನಾವಿಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಶನಿಗ್ರಹ ನಮಗೆ ಬದಲಾವಣೆಯನ್ನು ಹೊಂದಿರುವಂಥದ್ದು ಯಾವಾಗ ಹೇಳಿ, ಮಾರ್ಚ್ 29ನೇ ತಾರೀಖಿನಂದು. ನಮಗೆ ಗುರುಬಲ ಪ್ರಾಪ್ತಿಯಾಗುವಂಥದ್ದು ಯಾವ ಸಮಯದಲ್ಲಿ ಹೇಳಿ, ಮೇ ತಿಂಗಳಲ್ಲಿ. ಮೇ ತಿಂಗಳು ಒಂದು 14-15 ಹೀಗೆ ಬೃಹಸ್ಪತಿ ಗ್ರಹ ಯಾವಾಗ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತೋ ಅಲ್ಲಿಂದ ಮುಂದೆ ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಅಲ್ಲಿಂದ ಗುರುಬಲ ಎಲ್ಲ ಪ್ರಾಪ್ತಿ ಆಗುತ್ತೆ. ಆದರೆ ಈ ಮಧ್ಯದಲ್ಲಿ ಒಂದು 45 ದಿವಸ ಇದೆಯಲ್ಲ, ಈ ಕಡೆಯಿಂದ ಅಷ್ಟಮ ಶನಿ ಆರಂಭ ಆಗಿರುತ್ತೆ, ಇನ್ನೂ ಕೂಡ ಬೃಹಸ್ಪತಿ ಗ್ರಹ ಏಕಾದಶ ಭಾವಕ್ಕೆ ಹೋಗಿರುವುದಿಲ್ಲ. ಈ ಮಧ್ಯದ ಒಂದು 45 ದಿವಸ ಇದೆಯಲ್ಲ, ಇದರಲ್ಲಿ ನೀವು ಒಂದು ಚೂರು ಜೋಪಾನವಾಗಿ ಇರಬೇಕಾಗತ್ತೆ. ಇದಾದ್ಮೇಲೆ ಆದರೆ ನಾವು ಯೋಚನೆ ಮಾಡಿದ್ವಲ್ಲ, ಏನಾಗುತ್ತೆ ಹೇಳಿ, ಬೃಹಸ್ಪತಿ ಗ್ರಹ ಏಕಾದಶ ಭಾವಕ್ಕೆ ಬರುತ್ತೆ, ಇದರಿಂದ ಪ್ರಾಪ್ತಿಯಾಗುವಂತಹ ಒಂದಷ್ಟು ಅನಿಷ್ಟ ಫಲಗಳು ಕಮ್ಮಿ ಆಗುತ್ತೆ, ಮತ್ತೆ ಅದರಿಂದ ಕೂಡ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಆದರೆ ಈ ಮಧ್ಯದ ಒಂದು 45 ದಿವಸ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು. ಒಟ್ಟಲ್ಲಿ ಈ ಇಡೀ ವರ್ಷದ ಬಗ್ಗೆ ನೀವೇನು ಕೂಡ ಚಿಂತನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಆದರೆ ಈ ಮಧ್ಯದ 45 ದಿವಸ ಇದೆಯಲ್ಲ, ಅದರಲ್ಲಿ ಒಂಚೂರು ಜೋಪಾನವಾಗಿರ್ಬೇಕು. ಅದು ಯಾವ್ಯಾವ ವಿಚಾರಕ್ಕೆ ಅತಿ ಹೆಚ್ಚಾಗಿ ಜೋಪಾನವಾಗಿರ್ಬೇಕು ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಆ ವಿಚಾರದಲ್ಲಿ ನೀವು ಜೋಪಾನವಾಗಿದ್ದು ಕೊನೆಗೆ ನಾನು ಪರಿಹಾರವನ್ನು ಕೂಡ ಹೇಳ್ತೀನಿ. ಆ ಪರಿಹಾರವನ್ನು ನೀವು ಮಾಡಿಕೊಂಡಂತಹ ಪಕ್ಷದಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಮೊದಲನೇದಾಗಿ, ಇಂದ್ರಿಯಗಳ ಆಸೆಗೆ ನೀವು ಬಲಿಯಾದಂತಹ ಪಕ್ಷದಲ್ಲಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ವರ್ಷ ಭವಿಷ್ಯ ಹೇಳುವಂತಹ ಸಂದರ್ಭದಲ್ಲೇ ನಾನು ಹೇಳಿದ್ದೀನಿ, ಒಂದು ಸ್ವಲ್ಪ ಬ್ಲ್ಯಾಕ್ ಮೇಲ್ ಎಲ್ಲ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಇಂತಹ ವಿಚಾರಗಳಲ್ಲೆಲ್ಲ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಅಷ್ಟಮ ಶನಿ ಇರುವಂತಹ ಸಂದರ್ಭದಲ್ಲಿ ಏನು ಹೇಳಿರುವಂಥದ್ದು, ನಾನಾ ಕಾರ್ಯ ವಿನಾಶಂಚ ದೇಹ ಬಾಧಾಂ ಧನಕ್ಷಯಂ ಅಂತ ಹೇಳಿರುವಂಥದ್ದು. ಅಂದರೆ ಈ ಒಂದು ತಿಂಗಳಲ್ಲಿ ನೀವು ಏನು ಕೂಡ ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕುವಂಥದ್ದು ಬೇಡ. ಏನಿದೆಯೋ ಅದನ್ನು ನಡೆಸ್ಕೊಂಡು ಹೋಗಿ, ಜೀವನ ಹೇಗಿದೆಯೋ ಹಾಗೆ ಮುಂದುವರ್ಕೊಂಡು ಹೋಗುವಂಥದ್ದು ಒಳ್ಳೆಯದು. ನೀವೇನೋ ಹೊಸದಾಗಿ ಏನನ್ನೋ ಮಾಡ್ತೀನಿ ಅಂತ ಹೇಳಿ ಹೋಗುವುದು ಬೇಡ. ನಾನಾ ಕಾರ್ಯ ವಿನಾಶಂಚ, ಯಾವುದಾದ್ರು ಹೊಸದಾಗಿ ಏನನ್ನಾದ್ರು ಆರಂಭ ಮಾಡಿದರೆ ಅದರಲ್ಲೆಲ್ಲ ವಿಘ್ನಗಳು ಉಂಟಾಗುವಂಥದ್ದು, ಇದಕ್ಕೆಲ್ಲ ಅವಕಾಶ ಇದೆ. ಯಾವ್ದು ಹೇಳಿ, ಈ ಮಧ್ಯದ ಒಂದು 45 ದಿವಸ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತಿರುವಂಥದ್ದು. ಮತ್ತೆ ಈ ಇಡೀ ವರ್ಷದ ಬಗ್ಗೆ ಎಲ್ಲ ನೀವೇನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಏಕಾದಶ ಭಾವ ಗುರು ಬರುತ್ತಲ್ಲ ಒಂದು ಮೇ 15 ಆದಮೇಲೆ, ಅಲ್ಲಿಂದ ನಿಮಗೆ ಹೇಗೋ ಚೆನ್ನಾಗೇ ಇದೆ. ಆದರೆ ಈ ಮಧ್ಯದ 45 ದಿವಸ ಏನಿದೆಯೋ ಅದನ್ನು ನೀವು ನಡೆಸ್ಕೊಂಡು ಹೋಗಬೇಕು ಅಷ್ಟೇ. ಹೊಸದಾಗಿ ಏನು ಮಾಡುವಂಥದ್ದು ಬೇಡ. ದೇಹ ಬಾಧಾಂ, ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಧನಕ್ಷಯ, ಅದೇ ಹೇಳಿದ್ದ, ಹಣಕಾಸಿನ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಹಣಕಾಸಿನ ಆಗಮನ ಎಲ್ಲ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ವಂಚನೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ನೀವೇನು ಈ ಅಷ್ಟಮ ಶನಿಯ ವಿಚಾರದಲ್ಲಿ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ಶನಿಗ್ರಹಕ್ಕೆ ಒಂದಷ್ಟು ಪರಿಹಾರಗಳನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾವು ಯಾವಾಗ ಗೊತ್ತಾ ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿ ಆದರೆ,
ನಮ್ಗೆ ಈಗ ಯಾವುದೋ ಒಂದು ಸಿಕ್ಕಾಪಟ್ಟೆ ದೊಡ್ಡ ರೋಗ ಬಂದ್ಬಿಟ್ಟಿದೆ. ಆ ರೋಗಕ್ಕೆ ಈ ಪ್ರಪಂಚದಲ್ಲಿ ಔಷಧಿನೇ ಕಂಡುಹಿಡಿದಿಲ್ಲ. ಆವಾಗ ನಾವು ಹೆದರಿಕೊಳ್ಳುವಂಥದ್ದಕ್ಕೆ ಅವಶ್ಯಕತೆ ಇದೆ. ಹೆದರಿಕೊಳ್ಳುವುದಕ್ಕೆ ಒಂದು ಅರ್ಥ ಇರುತ್ತೆ ಅಲ್ವಾ? ಅಯ್ಯೋ ದೇವ್ರೆ, ನಂಗೆ ಇಷ್ಟೊಂದು ದೊಡ್ಡ ರೋಗ ಬಂದ್ಬಿಟ್ಟಿದೆಯಲ್ಲ, ನನಗೆ ಯಾಕೆ ಇಂತಹ ಒಂದು ರೋಗ ಬಂದ್ಬಿಡ್ತು, ಇದಕ್ಕೆ ಔಷಧಿನೇ ಇಲ್ಲಲ್ಲ, ಇನ್ನೇನು ನನ್ನ ಕತೆ ಅಂತ ಹೇಳಿ ಹೆದರಿಕೊಳ್ಳುವುದಕ್ಕೆ ಒಂದು ಅರ್ಥ ಇರುತ್ತೆ ಅಂತಹ ಸಂದರ್ಭದಲ್ಲಿ. ಆದರೆ ನಮಗೇನೋ ಒಂದು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ, ಏನೋ ಒಂದು ಜ್ವರ ಬಂದಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅವಾಗ ನಾವು ಅಯ್ಯೋ ದೇವ್ರೆ, ನಂಗೆ ಜ್ವರ ಬಂದುಬಿಡುತ್ತಲ್ಲ, ನಂಗೆ ಯಾಕಪ್ಪ ಇಂತಹ ಒಂದು ರೋಗ ಬಂತು ಅಂತ ಹೇಳಿ ಅದಕ್ಕೆ ನಾವು ಅಳ್ತಾ ಕುತ್ಕೊಳ್ಳೋದಕ್ಕೆ ಒಂದು ಅರ್ಥ ಇದೆಯಾ? ಅರ್ಥ ಇಲ್ಲ. ಯಾಕೆ ಹೇಳಿ? ಅದೊಂದು ಸಣ್ಣ ಪುಟ್ಟ ಸಮಸ್ಯೆ, ಒಂದನೇದಾಗಿ. ಎರಡನೇದಾಗಿ ಅದಕ್ಕೆ ಔಷಧಿ ಉಂಟು. ಆ ಔಷಧಿಯನ್ನು ಸ್ವೀಕಾರ ಮಾಡಿಬಿಟ್ರೆ ಆ ರೋಗ ಅಂತ ಹೇಳುವಂಥದ್ದು ನಿವಾರಣೆ ಆಗುತ್ತೆ. ಅದಕ್ಕೆ ಕಳ್ತಾ ಕುತ್ಕೊಂಡ್ರೆ ಜನ ಎಲ್ಲ ನಗಾಡ್ಬಿಡ್ತಾರೆ. ಅದಕ್ಕೆ ಕಳುವಂತಹ ಅವಶ್ಯಕತೆ ಇದೆ. ಹಾಗೆ ಇಲ್ಲೂ ಕೂಡ ಏನು ಹೇಳಿ, ಶಾಸ್ತ್ರದಲ್ಲಿ ಅಷ್ಟಮ ಶನಿ ಇರುವಂತಹ ಸಂದರ್ಭದಲ್ಲಿ ಇಂತಹ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಅದು ನಮ್ಮ ಅನುಭವಕ್ಕೂ ಕೂಡ ಬರ್ತಾ ಇದೆ, ಜನಗಳ ಅನುಭವದಲ್ಲೂ ಇದೆ, ಶಾಸ್ತ್ರದಲ್ಲೂ ಹೇಳಿರುವಂಥದ್ದು. ಶಾಸ್ತ್ರಗಳ ವಾಕ್ಯ ಯಾವತ್ತೂ ಕೂಡ ಸುಳ್ಳಾಗುವುದಿಲ್ಲ. ಹಾಗೆ ಅದೇ ಶಾಸ್ತ್ರದಲ್ಲಿ ನೀವು ಶನಿಗ್ರಹದ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಕೂಡ ಹೇಳಿದಾರಲ್ಲ. ಆ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಆ ಸಮಸ್ಯೆಗಳು ಬಗೆಹರಿದು ಹೋಗುತ್ತಲ್ಲ ಅಲ್ವಾ? ಪರಿಹಾರ ಇಲ್ಲದೇ ಇರೋ ಪಕ್ಷದಲ್ಲಿ ನಾವು ತುಂಬ ದುಃಖ ಪಡೋದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇರ್ತಿತ್ತು. ಆದರೆ ಪರಿಹಾರ ಉಂಟು. ಹಾಗಾಗಿ ಈ ವಿಚಾರದಲ್ಲಿ ನೀವು ಅತಿ ಹೆಚ್ಚು ಯೋಚನೆ ಮಾಡಿಕೊಳ್ಳುವಂಥದ್ದು ಬೇಡ. ಅದು ಕೂಡ ಇನ್ನು ಮೇ ಆದಮೇಲಂತೂ ನಾನು ಹೇಳಿದ್ನಲ್ಲ, ಇದರಿಂದ ಏನು ಅಷ್ಟೊಂದು ಅನಿಷ್ಟ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ. ಈ 45 ದಿವಸದಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಜೋಪಾನವಾಗಿರಬೇಕು. ಅದಕ್ಕೂ ನಾನು ಪರಿಹಾರ ಏನು ಹೇಳಿದ್ದಾರೆ ಅಂತ ಹೇಳ್ತೀನಿ, ಅದನ್ನು ನೀವು ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಧೇನುಶಂಖೋರುಣ ರುಚಿವೃಷಃ ಕಾಂಚನಂ ಪೀತವಸ್ತ್ರಂ ಶ್ವೇತಶ್ಚಾಶ್ವಸುರಭಿರಸಿತ ಕೃಷ್ಣಲೋಹಂ ಮಹಾಜಃ ಸೂರ್ಯಾದೀನಾಂ ಮುನಿಭಿರುದಿತಾ ದಕ್ಷಿಣಾಸ್ತು ಗ್ರಹಾಣಾಂ ಸ್ನಾನೈರ್ದಾನೈರ್ಹವನ ಬಲಿಭಿಃ ತತ್ರ ತುಷ್ಯಂತಿ ಯಸ್ಮಾತ್ ಅಂತ ಹೇಳಿರುವಂಥದ್ದು. ಇಲ್ಲಿ ಪ್ರಕೃತವಾಗಿ ಈಗ ಒಂದೊಂದೇ ಗ್ರಹಕ್ಕೆ ಇಂತಹ ಗ್ರಹಗಳು ಅನಿಷ್ಟವಾಗಿ ಸ್ಥಿತವಾಗಿದ್ದರೆ ಈ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಳಿ, ರವಿಗ್ರಹ ಅನಿಷ್ಟವಾಗಿ ಸ್ಥಿತವಾಗಿದ್ದರೆ ಈ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳಿ ಒಂದೊಂದೇ ಗ್ರಹಕ್ಕೆ ಒಂದೊಂದು ಪರಿಹಾರವನ್ನು ಹೇಳ್ತಾ ಬಂದಿದ್ದಾರೆ. ಪ್ರಕೃತವಾಗಿ ನಮಗೆ ಬೇಕಾಗಿರುವಂಥದ್ದು ಏನು ಹೇಳಿ, ಈಗ ಶನಿಗ್ರಹದ ವಿಚಾರ. ಆ ಸಂದರ್ಭದಲ್ಲಿ ಸುರಭಿಹಿ ಅಸಿತ ಅಂತ ಹೇಳಿರುವಂಥದ್ದು. ಅಂದರೆ ಕಪ್ಪು ವರ್ಣದ, ಕಪ್ಪು ಬಣ್ಣದ ಗೋವಿನ, ಹಸುವಿನ ದಾನವನ್ನು ಕೊಡಬೇಕು, ಗೋದಾನವನ್ನು ಮಾಡಬೇಕು. ಕಪ್ಪು ಬಣ್ಣದ ಗೋವಿನ ಒಂದು ದಾನವನ್ನು ಮಾಡಬೇಕು ಅಂತ ಹೇಳಿರುವಂಥದ್ದು. ನಿಮ್ಮ ಕೈಯಲ್ಲಿ ಈ ರೀತಿಯಾಗಿ ಗೋದಾನವನ್ನು ಮಾಡುವಷ್ಟು ಸಾಮರ್ಥ್ಯ ಇದೆ ಅಂತ ಹೇಳಿ ಆದ ಪಕ್ಷದಲ್ಲಿ ನೀವು ಗೋದಾನವನ್ನು ಮಾಡಿ. ತುಂಬ ಒಳ್ಳೆಯದು. ಯಾವ ವ್ಯಕ್ತಿಗಳು ಗೋವನ್ನು ಸಾಕ್ತಾರೋ ಅಂತಹ ವ್ಯಕ್ತಿಗಳಿಗೆ ಗೋವನ್ನು ನೀಡುವಂಥದ್ದು ಅಥವಾ ಗೋಶಾಲೆಗಳು ಇತ್ಯಾದಿಗಳು ಇರುತ್ತಲ್ಲ, ಗೋದಾನವನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು. ಇಲ್ಲ ಸ್ವಾಮಿ, ಅಷ್ಟೊಂದು ಸಾಮರ್ಥ್ಯ ಇಲ್ಲ, ಒಂಚೂರು ಕಷ್ಟ ಆಗುತ್ತಲ್ಲ ಅಂತ ಕೇಳಿದರೆ ಕನಿಷ್ಠ ಪಕ್ಷ ಗೋವಿಗೆ ನೀವು ಆಹಾರವನ್ನು ನೀಡುವಂಥದ್ದು. ಅಂದರೆ ಯಾರೋ ಗೋವುಗಳನ್ನು ಸಾಕ್ತಾ ಇರ್ತಾರೆ, ಅದಕ್ಕೆ ಹೇಗೋ ಆಹಾರವನ್ನು ಹಾಕಬೇಕಾಗುತ್ತಲ್ಲ, ಆ ಗೋವಿಗೆ ಒಂದು ತಿಂಗಳಿಗೆ ಬೇಕಾಗುವಷ್ಟು ಆಹಾರವನ್ನು ಕೊಡುವಂಥದ್ದು ಇರಬಹುದು. ಆ ರೀತಿಯಾಗಾದರೂ ಮಾಡಬಹುದು. ಇಲ್ಲ ಸ್ವಾಮಿ, ಇದು ಕೂಡ ಒಂಚೂರು ಕಷ್ಟ ಅನಿಸುತ್ತಲ್ಲ ಅಂತ ಹೇಳಿದರೆ ಕನಿಷ್ಠ ಪಕ್ಷ ನಿಮಗೆ ನಿಮ್ಮ ಮನೆಯ ಸಮೀಪದಲ್ಲೆಲ್ಲ ಗೋವುಗಳು ಸಿಗ್ತಾ ಇರ್ತವಲ್ಲ, ಆ ಗೋವುಗಳಿಗೆ ಆಹಾರವನ್ನು ನೀಡಿ ನಮಸ್ಕಾರ ಮಾಡಿಕೊಳ್ಳುವಂಥದ್ದು, ಇದನ್ನು ಮಾಡ್ಬೋದಲ್ಲ. ಇದೇನು ಕಷ್ಟವಾಗಿರುವಂಥದ್ದಲ್ಲ ಅಲ್ವಾ? ಒಟ್ಟಲ್ಲಿ ಆದಷ್ಟು ಗೋ ಸೇವೆಯನ್ನು ಮಾಡಬೇಕು ನೀವು. ಈ ರೀತಿಯಾಗಿ ಮಾಡುವುದರಿಂದ ನಿಮಗೆ ಈ ಶನಿಗ್ರಹದಿಂದ ಯಾವುದೇ ಅನಿಷ್ಟ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ. ಗೋವಿನಲ್ಲಿ ಎಲ್ಲ ದೇವತೆಗಳು ಕೂಡ ನೆಲೆಸಿರ್ತಾರೆ. ಹಾಗಾಗಿ ಗೋವಿನ ಸೇವೆಯನ್ನು ಮಾಡುವುದರಿಂದಾಗಿ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಜೊತೆಗೆ ಈ ಶನಿಗ್ರಹದಿಂದಲೂ ಕೂಡ ಯಾವುದೇ ಅನಿಷ್ಟ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ. ಇದನ್ನೇ ನೀವು ಈಗ ಮಾಡ್ಕೊಬೇಕು. ಇನ್ನು 2.5 ವರ್ಷದವರೆಗೂ ಕೂಡ ಶನಿ ಅಷ್ಟಮದಲ್ಲಿ ಸ್ಥಿತವಾಗಿರುತ್ತೆ. ಅದರಲ್ಲೂ ಕೂಡ ಈ ಮಧ್ಯದ 45 ದಿವಸ ಇದೆಯಲ್ಲ, ಆ ಸಂದರ್ಭದಲ್ಲಂತೂ ನೀವು ಇದನ್ನ ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ನಾನು ಹೇಳ್ತಾ ಇರುವಂಥದ್ದು. ಇನ್ನು ಶನಿಗ್ರಹದ ವಿಚಾರದಲ್ಲಿ ನೀಚಾನಾಂ ಅನ್ನದಾನಂ ಸ್ಯಾದ್ ಭೂದಾನಂ ಚಾರ್ತಿ ಶಾಂತಯೇ ಅಂತ ಹೇಳಿರುವಂಥದ್ದು. ಅಂದರೆ ಅನ್ನದಾನವನ್ನು ಮಾಡಬೇಕು. ಮುಖ್ಯವಾಗಿ ಎಲ್ಲಿ ಅನ್ನದ ಅವಶ್ಯಕತೆ ಇರುತ್ತೋ, ಅಂದರೆ ಈಗ ವೃದ್ಧಾಶ್ರಮಗಳಾಗಿರಬಹುದು, ಅನಾಥಾಶ್ರಮಗಳಾಗಿರಬಹುದು, ಇಂಥಲ್ಲೆಲ್ಲ ಏನು ಆದಷ್ಟು ಅನ್ನದ ಒಂದು ದಾನವನ್ನು ಮಾಡುವಂಥದ್ದು. ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನೀವು ಮಾಡಿ. ಏನು ಅಲ್ಲಿ ಪೂರ್ತಿ ವ್ಯವಸ್ಥೆಯನ್ನು ವಹಿಸಿಕೊಂಡೆಲ್ಲ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ?
ನಿಮ್ಮ ಕೈಯಲ್ಲಿ ನನಗೆ ಇಷ್ಟು ಸಾಮರ್ಥ್ಯ ಇದೆಯಪ್ಪ, ಒಂದು ಮೂಟೆ ಅಕ್ಕಿಯನ್ನು ಕೊಡುವಷ್ಟು ಸಾಮರ್ಥ್ಯ ನನಗಿದೆ, ಸರಿ ಕೊಟ್ಬಿಡಿ. ಅಥವಾ ಏನೋ ಒಂದು ದಿವಸದ ತರಕಾರಿ ವ್ಯವಸ್ಥೆ ಮಾಡುವಂಥ ಸಾಮರ್ಥ್ಯ ನನಗಿದೆ, ಸರಿ ಅದನ್ನು ಮಾಡಿಬಿಡಿ. ಒಟ್ಟಲ್ಲಿ ಅನ್ನದಾನವನ್ನು ಮಾಡಬೇಕು. ಎಲ್ಲಿ ನಿಮಗೆ ಅನ್ನದ ಅವಶ್ಯಕತೆ ಇರುತ್ತೋ ಅಲ್ಲಿ ಅನ್ನದಾನವನ್ನು ಮಾಡಬೇಕು. ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಈ ಒಂದು ಪರಿಹಾರವನ್ನು ಕೂಡ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಇನ್ನೂ ಒಂದು ಶ್ಲೋಕವನ್ನು ನಾನು ಹೇಳಿಕೊಡ್ತೀನಿ. ಇದು ಹೇಗೂ ಕೂಡ ಪ್ರಸಿದ್ಧಿಯಾಗಿರುವಂತಹ ಶ್ಲೋಕವೇ, ನಿಮಗೂ ಕೂಡ ಗೊತ್ತಿರುತ್ತೆ. ಅದು ಕೂಡ ಒಂದು ಸಲ ನಾನು ಹೇಳುವಂಥದ್ದು ನನ್ನ ಕರ್ತವ್ಯ. ಹಾಗಾಗಿ ಈ ಒಂದು ಶ್ಲೋಕವನ್ನು ಹೇಳಿರ್ತೀನಿ. ಈ ಒಂದು ಶ್ಲೋಕವನ್ನು ನೀವು ಪ್ರತಿ ದಿವಸವೂ ಕೂಡ ಕನಿಷ್ಠ 10 ಬಾರಿಯಾದರೂ ಪಠಿಸುವಂಥದ್ದು ಒಳ್ಳೆಯದು. ಆ ರೀತಿಯಾಗಿ ಮಾಡುವುದರಿಂದಲೂ ಕೂಡ ಈ ಶನಿಗ್ರಹದಿಂದ ಯಾವುದೇ ಸಮಸ್ಯೆ ಅನ್ನುವಂಥದ್ದು ನಿಮಗೆ ಉಂಟಾಗುವುದಿಲ್ಲ. ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಈ ಶ್ಲೋಕವನ್ನು ಪ್ರತಿ ದಿವಸವೂ ಕೂಡ ನೀವು ಪಠಿಸುವಂಥದ್ದು. ಇದರಿಂದ ಕೂಡ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಅಲ್ಲಿಗೆ ತಾತ್ಪರ್ಯ ಏನು ಗೊತ್ತಾ? ಸಮಸ್ಯೆ ಇದೆ, ಹೌದು, ಅಷ್ಟಮ ಶನಿ ಅಂತ ಹೇಳುವಂಥದ್ದು ಇದೆ. ಮೇ ಆದಮೇಲಂತೂ ಬೃಹಸ್ಪತಿ ಗ್ರಹ ಏಕಾದಶ ಭಾವಕ್ಕೆ ಪ್ರವೇಶ ಮಾಡೋದ್ರಿಂದಾಗಿ, ಉತ್ತಮವಾದ ಗುರುಬಲ ಇರೋದ್ರಿಂದಾಗಿ ಇದು ಪ್ರಭಾವ ಅಂತ ಹೇಳುವಂಥದ್ದು ಕಮ್ಮಿ ಆಗುತ್ತೆ. ಅಲ್ಲಿವರೆಗೂ ಕೂಡ ಈ 45 ದಿವಸದಲ್ಲೂ ಕೂಡ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾನು ಹೇಳಿದೆ ಯಾವ ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕು ಅಂತ. ಆ ವಿಚಾರದಲ್ಲಿ ನೀವು ಜೋಪಾನವಾಗಿದ್ಬಿಟ್ರೆ ಸಾಕಾಗುತ್ತೆ. ಜೊತೆಗೆ ಪರಿಹಾರ ಕೂಡ ಹೇಳಿದ್ದೀನಿ. ಇದಿಷ್ಟನ್ನು ಮಾಡ್ಕೊಂಡ್ಬಿಟ್ರೆ ಸರಿ ಅಲ್ವಾ? ಈಗ ಔಷಧಿನೂ ಕೂಡ ಇರೋದ್ರಿಂದಾಗಿ, ಕೇವಲ ರೋಗ ಇದ್ರೆ ಮಾತ್ರ ಅಳೋದಕ್ಕೆ ಅರ್ಥ ಇದೆ. ಔಷಧಿನೂ ಇರೋದ್ರಿಂದಾಗಿ ಅಳೋದಕ್ಕೆ ಅರ್ಥವೇ ಇಲ್ಲ, ಆಯಿತಾ? ಹಾಗಾಗಿ ಆ ವಿಚಾರದಲ್ಲಿ ನೀವೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈಗ ನಾವು ಏನೇನು ಮಾಡಿದ್ವಿ ಹೇಳಿ ಇಲ್ಲಿವರೆಗೆ? ಮೊದಲು ನಾವು ಈ ತಿಂಗಳಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಉಳಿದಂತಹ ಗ್ರಹಗಳಿಂದ ಅದನ್ನು ನೋಡಿದ್ವಿ. ಅದಾದಮೇಲೆ ಈ ಶನಿ ಗ್ರಹದಿಂದ ಇನ್ನು 2.5 ವರ್ಷಗಳ ಕಾಲದಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅದನ್ನು ಕೂಡ ವಿವೇಚನೆಯನ್ನು ಮಾಡಿದ್ವಿ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ, ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ನೀವು ಪರಿಶ್ರಮವನ್ನು ಪಡಬೇಕಾಗುತ್ತೆ ವಿದ್ಯಾರ್ಥಿಗಳು. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹಣಕಾಸಿನ ಆಗಮನಕ್ಕೆ ಅವಕಾಶ ಇದೆ, ಆದರೆ ಅದನ್ನು ತುಂಬ ನೀವು ಜೋಪಾನವಾಗಿ ಇಟ್ಕೊಳ್ಬೇಕಾಗುತ್ತೆ. ಹೇಳಾಗಿದೆಯಲ್ಲ ಈ ಮುಂಚೆನೆ, ಸಾಲವನ್ನು ಕೊಡುವಂಥದ್ದು ಇರಬಹುದು, ಇಂಥದ್ದನ್ನೆಲ್ಲ ನೀವು ಮಾಡುವುದಕ್ಕೆ ಹೋಗುವುದು ಬೇಡ ಅಂತ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಅಷ್ಟೇ, ಏನು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಏನು ಉದ್ಯೋಗ ಇದೆಯೋ ಅದು ಹೇಗಿದೆಯೋ ಹಾಗೆ ನಡೆಸ್ಕೊಂಡು ಹೋಗಿ, ಆಯಿತಾ? ಅದೇ ನಾನು ಹೇಳಿದ್ದೆ, ಈ ಮಧ್ಯದ 45 ದಿವಸದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿ ಆದರೆ ಏನನ್ನು ಕೂಡ ಮಾಡಬಾರ್ದು ಅಷ್ಟೇ. ಅರ್ಥ ಆಯ್ತಲ್ಲ ನಿಮಗೆ? ಅಂದರೆ ಯಾವುದೇ ದೊಡ್ಡ ಮಟ್ಟಿನ ಯಾವುದೇ ನಿರ್ಧಾರವನ್ನು ಕೂಡ ನೀವು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಏನಿದೆಯೋ ಜೀವನ ಅದನ್ನು ಹಾಗೆ ನಡೆಸ್ಕೊಂಡು ಹೋಗ್ಬಿಟ್ರೆ ಸರಿ. ಈ ಅಷ್ಟಮ ಶನಿ ಎಲ್ಲ ಇದ್ರೂ ಕೂಡ ಮೇ ಒಂದು ಅರ್ಧ ಆದಮೇಲೆ ಗುರುಬಲ ಪ್ರಾಪ್ತಿ ಆಗೋದ್ರಿಂದ ಎಲ್ಲರೂ ಒಳ್ಳೆಯದಾಗುತ್ತೆ. ಅದಾದಮೇಲೆ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿ ಆಗುತ್ತೆ.